ಬಿಗ್ ಬಾಸ್ ಸೀಸನ್ 11ನ ಏನು 104 ದಿನದ ಒಂದು ಸನ್ನಿವೇಶವನ್ನು ಕಿಚ್ಚ ಸುದೀಪ್ ಅವರು ತಗೊಳ್ತಾರೆ. ಅದು ಹನುಮಂತರವರಿಗೆ ಭವ್ಯ ಗೌಡರವರು ಹೊಡೆದಿದ್ದು. ಇನ್ನು ಬಾಕ್ಸಲ್ಲಿ ಬಾಲ್ ತುಂಬುವ ಸ್ಪರ್ಧೆಯಲ್ಲಿ ಯಾರು ಜಾಸ್ತಿ ಬಾಲ್ ತಗೊಳ್ತಾರೋ ಅವರು ಸೇಫ್ ಇದಕ್ಕೆ ಹೋಗುವಂಥ ಟಿಕೆಟ್ ಟು ಫಿನಾಲೆ ಟಾಸ್ಕಲ್ಲಿ ಅದಕ್ಕೆ ನೀನು ಮಾಡಿದ್ದು ತಪ್ಪಮ್ಮ ಅನ್ನುವಂಥ ಪ್ರಶ್ನೆಗೆ, ಇಲ್ಲ ಸರ್ ನನಗೆ ಆ ಟೈಮಲ್ಲಿ ಗೊತ್ತಾಗಲಿಲ್ಲ, ನಾನು ಮಾಡಿದ್ದು ತಪ್ಪು, ನನಗೆ ಆಮೇಲೆ ಗಿಲ್ಟಿ ಫೀಲ್ ಆಯಿತು, ಸಾರಿ ಅನ್ನೋಂಥ ಮಾತು ಕೇಳ್ತಾಳೆ. ಆದರೆ ಇಲ್ಲಮ್ಮ, ನೀನು ಎಲ್ಲರ ಜೊತೆ ಹಾಗೇ ಇರ್ತೀಯ, ನೀನು ತ್ರಿವಿಕ್ರಮ್ ಜೊತೆ ಇರ್ತೀಯಲ್ಲ ಅಲ್ಲಿ ಮಾತ್ರ ಜೋಡು ಹಕ್ಕಿ ಗೂಡು ಕಟ್ತಾವೆ ಅನ್ನೋ ಥರ ಇರ್ತೀಯ, ಅಲ್ಲಿ ಸ್ಮೂತಾಗಿ ಚೆನ್ನಾಗಿ ಲವ್ಲಿ ಆಗಿರ್ತೀಯ. ಅದು ಬಿಟ್ಟರೆ ಹೊರಗಡೆ ಬಂದರೆ ಎಲ್ಲರ ಜೊತೆ ನೀನು ರಫ್ ಆಗಿರ್ತೀಯ, ರಫ್ ಆಗಿ ರೂಡಾಗಿ ಬಿಹೇವಿಯರ್ ಮಾಡ್ತೀಯ ಅನ್ನೋವಂಥ ಮಾತನ್ನು ಜೋರಾಗಿ ಹೇಳ್ತಾರೆ. ಅದಕ್ಕೆ ಭವ್ಯ ಗೌಡ ಅವರು ಅಳೋದು ಬಿಟ್ಟರೆ ಮತ್ತೇನು ಅಳಮುಂಜಿ ಥರ ಅಳ್ತಾಳೆ. ಮತ್ತು ಗೇಮ್ನಲ್ಲಿ ಮಾತ್ರ ಎಲ್ಲರ ಮೇಲೆ ಕೈ ಮಾಡ್ತಾಳೆ, ಎಲ್ಲರನ್ನ ದಬಾಯಿಸ್ತಾಳೆ. ಬಿಟ್ಟರೆ ಈ ಥರ ಏನಾದರೂ ಪ್ರಶ್ನೆ ಕೇಳಿದಾಗ ಪದೇ ಪದೇ ಅವ್ರನ್ನ ತನ್ನ ಕಡೆ ಎಳ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾಳೆ. ಇಂಥ ಸಂದರ್ಭದಲ್ಲಿ ಕಿಚ್ಚ ಸುದೀಪ್ ಅವ್ರನ್ನೂ ತನ್ನ ಕಡೆ ಸೆಳ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡ್ತಾಳೆ ಅಳುವ ಮುಖಾಂತರ. ಈ ರೀತಿಯ ಈ ಪ್ರಯತ್ನಕ್ಕೆ ಎಲ್ಲ ಜನರಿಗೆ ಗೊತ್ತಾಗಿದೆ. ಇಲ್ಲಿ ಬೆಂಕಿನೇ ಬಿದ್ದಿದೆ ಅನ್ಬೋದು ಹನುಮಂತು ಹಾಗೂ ಭವ್ಯ ಗೌಡರ ಈ ಸನ್ನಿವೇಶದಲ್ಲಿ. ಕಿಚ್ಚ ಸುದೀಪ್ ಅವರು ಇದ್ರ ಬಗ್ಗೆ ಭವ್ಯ ಗೌಡರಿಗೆ ಸಖತ್ತಾಗಿ ಕ್ಲಾಸ್ ತೊಗೊಂಡ್ರು. ಏನೋ ನಿನ್ನ ಪುಣ್ಯಕ್ಕೆ ಹನುಮಂತು ಇದು ಕ್ರಿಯೇಟ್ ಮಾಡಲಿಲ್ಲ, ಅವನು ಒಳ್ಳೆಯವನು, ಇಂಥದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ, ಅದಕ್ಕೆ ನೀನು ಉಳಿದಿದೆಯಾ. ಬಿಗ್ ಬಾಸ್ನವರು ನಿಮಗೆ ಮನಸ್ಸು ಮಾಡಿದರೆ ಅವಾಗಲೇ ನಿಮಗೆ ಹೊರಗೆ ಕಳಿಸ್ಬೋದಾಗಿತ್ತು. ಫ್ರ್ಯಾಕ್ಷನ್ ಆಫ್ ಮಿನಿಟ್ನಲ್ಲಿ ನಡೆದಿರುವಂಥ ಈ ಟಾಸ್ಕಿನ ಮಧ್ಯದಲ್ಲಿ ನಡೆದಿರುವಂಥ ಈ ಸನ್ನಿವೇಶಕ್ಕೆ ಯಾಕೆ ಸುಮ್ಮನಿದ್ದಾರೋ ಗೊತ್ತಿಲ್ಲ. ಇವರು ಬಿಗ್ ಬಾಸ್ನವರು ಅವ್ರು ನಿಮ್ಮನ್ನು ಸೀದಾ ಮನೆಗೆ ಕಳಿಸ್ಬೇಕಾಗಿತ್ತು ಅನ್ನುವಂಥ ಮಾತನ್ನು ಹೇಳ್ತಾರೆ. ಮತ್ತು ಇದೇ ರೀತಿ ನೆಕ್ಸ್ಟ್ ಯಾವುದೇ ಟಾಸ್ಕಲ್ಲಿ ಈ ರೀತಿ ಯಾರಾದರೂ ಕೈ ಮಾಡಿದರೆ ಅವ್ರನ್ನ ನೇರವಾಗಿ ಬಿಗ್ ಬಾಸ್ನವರು ಮನೆಗೆ ಕಳಿಸುವಂಥ ವ್ಯವಸ್ಥೆ ಮಾಡಬೇಕಂತೇಳಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ. ಹನುಮಂತು ಅಂತೇಳಿ ಸುಮ್ಮನಿದ್ದಾನೆ. ಅವನ ಜಾಗದಲ್ಲಿ ರಜತ್, ಮಂಜು ಅಥವಾ ಚೈತ್ರ ಏನಾದರೂ ಇದ್ದಿದ್ದರೆ ನಿನ್ನನ್ನು ಎತ್ಕೊಂಡೋಗಿ ಬೆಂಗಳೂರಿಂದ ಆಚೆ ಬಿಸಾಕಿ ಬರ್ತಿದ್ದು ಅನ್ನುವಂಥ ಮಾತನ್ನು ಹೇಳಿದಾಗ ಎಲ್ಲರೂ ನಗ್ತಾರೆ ಆ ಎಮ್ಮನ ರಿಯಾಕ್ಷನ್ಗೆ. ಇಲ್ಲಿ ಭವ್ಯಗೆ ಅಳೋದು ಬಿಟ್ಟು ಬೇರೆ ಏನೂ ಇದಿರಲ್ಲ. ಆ ಎಮ್ಮಗೆ ಆನ್ಸರ್ ಕೊಡೋಕ್ಕಾಗದಿದ್ದ ಪರಿಸ್ಥಿತಿಯಲ್ಲಿ ಅಳೋದನ್ನು ಶುರು ಮಾಡ್ತಾಳೆ. ಉಳಿದಂಥ ಸಂದರ್ಭದಲ್ಲಿ ಎಲ್ಲರ ಮೇಲೂ ದಬಾಯಿಸ್ತಾಳೆ. ಇದೆಲ್ಲ ಬಿಗ್ ಬಾಸ್ ವೀಕ್ಷಕರಿಗೆಲ್ಲ ಚೆನ್ನಾಗಿ ಗೊತ್ತಿದೆ. ಅದು ಕಿಚ್ಚ ಸುದೀಪ್ ಅವ್ರಿಗೂ ಗೊತ್ತಾಗಿದೆ ಅನಿಸುತ್ತೆ. ಅದಕ್ಕೆ ಹೇಳ್ತಾರೆ ಜೋಡು ಹಕ್ಕಿ ಗೂಡು ಕಟ್ಕೊತಾವೆ ಅನ್ನೋವಂಥ ಮಾತನ್ನು ತ್ರಿವಿಕ್ರಮ್ ಜೊತೆ ಆ ಎಮ್ಮನ ಹೊಂದಾಣಿಕೆ ಇರೋ ಪದ್ಧತಿಗೆ. ಇದಕ್ಕೆ ಹಲವಾರು ಬಾರಿ ಭವ್ಯ ಗೌಡರವರು ಸಾರಿ ಕೇಳಿದ್ರು, ಇಲ್ಲಮ್ಮ ನೀವು ಮಾಡಿ ಎಲ್ಲ ತಪ್ಪು ಮಾಡಿ ಆಮೇಲೆ ಸಾರಿ ಕೇಳಿದ್ರೆ ಅದಕ್ಕೆ ಕ್ಷಮೆ ಇರಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ಬಿಗ್ ಬಾಸ್ನವರು ನಿನಗೆ ಮನೆಗೆ ಕಳಿಸ್ಬೇಕಾಯಿತು, ಯಾಕೆ ಕಳಿಸಿದಾರೋ ಗೊತ್ತಿಲ್ಲ, ಯಾಕೆ ಇಟ್ಕೊಂಡಿದ್ದಾರೋ ಗೊತ್ತಿಲ್ಲ, ಆದರೆ ನಾನು ಮಾತ್ರ ನಿನ್ನ ಪನಿಷ್ಮೆಂಟ್ ಕೊಡ್ತೀನಿ, ನಿನಗೆ ಜೈಲಿಗೆ ಕಳಿಸ್ತೀನಿ, ನೀವು ಜೈಲಲ್ಲಿರಿ. ಏನು ಬಿಗ್ ಬಾಸ್ನವರು ನೆಕ್ಸ್ಟ್ ಅನೌನ್ಸ್ ಮಾಡೋವರೆಗೂ ನೀವು ಜೈಲಲ್ಲಿ ಇರಬೇಕಂತೇಳಿ ಅವರಿಗೆ ಜೈಲಿಗೆ ಕಳಿಸಿದ್ದಾರೆ ವೀಕ್ಷಕರೇ. ಇದು ಹನುಮಂತನಿಗೆ ಸಿಕ್ಕ ಒಂದು ಮಾನಸಿಕ ಗೆಲುವು ವೀಕ್ಷಕರೇ. ಅದಲ್ಲದೆ ಸ್ವತಃ ಈ ವಾರದ ಅಲ್ಟಿಮೇಟ್ ಕ್ಯಾಪ್ಟನ್ ಹನುಮಂತರವರೇ ಆಯಮ್ಮನ್ಗೆ ಜೈಲಿಗೆ ಕಳಿಸಿದ್ದಾರೆ ವೀಕ್ಷಕರೇ. ನಾನು ಎಲ್ಲರ ಪರವಾಗಿ ಒಂದು ಮಾತು ಹೇಳ್ತೀನಿ ಭವ್ಯ ಗೌಡರವರಿಗೆ, ಇದೆಲ್ಲ ಗೌಡ್ತಿ ಇಲ್ಲಿ ಬೇಡ. ನೀನು ಗೌಡ್ತಿ ಎಲ್ಲೋ ಇರ್ಬೋದು, ಈ ಬಿಗ್ ಬಾಸ್ನಲ್ಲಿ ಗೌಡ್ತಿ ಅಲ್ಲ, ನೀನಿಲ್ಲೂ ಒಬ್ಬ ಸ್ಪರ್ಧಿ. ಗೌಡ್ತಿ ಏನಿದ್ರು ಎಲ್ಲೋ ಮನೆಯಲ್ಲಿ ತೋರಿಸ್ಕೋಬೇಕು. ಇಲ್ಲಿ ಯಾರೋ ಒಬ್ಬ ಕುರಿಕಾಯ ಹುಡುಗನ ಮೇಲೆ ನೀನು ಗೌಡ್ತಿ ನಡೆಯಲ್ಲ, ಅದೆಲ್ಲ ಬೇಡಮ್ಮ. ಚೆನ್ನಾಗಿ ಆಟ ಆಡೋದನ್ನು ಕಲಿ. ಮಾತೆತ್ತಿದ್ರೆ ಎಲ್ಲರ ಮೇಲೆ ದೈಹಿಕ ಬಲ ಬಳಸ್ತೀಯಲ್ಲ, ಹೆಣ್ಮಕ್ಳನ್ನೂ ಕೇಳಲ್ಲ ನೀನು, ಆ ಥರ ದೈಹಿಕ ಬಲ ಬಳಸ್ತೀಯ. ಎಲ್ಲರ ಮೇಲೆ ಎಗರಾಡ್ತೀಯ, ರೇಗೆ ಆಡ್ತೀಯ, ಎಲ್ಲರನ್ನೂ ಚೀಫಾಗಿ ಕಾಣ್ತೀಯ. ನೀನೇ ದೊಡ್ಡ ಬುದ್ಧಿವಂತಿ ಅನ್ನೋ ಥರ ನಿನ್ನ ನಗುನಲ್ಲೇ ಗೊತ್ತಾಗುತ್ತೆ ನಿನ್ನ ಬುದ್ಧಿವಂತಿಕೆ. ನಾನೇ ಬುದ್ಧಿವಂತಳು, ಎಲ್ಲರಿಗಿಂತ ನಾನೇ ಟಾಪು ಅನ್ನುವಂಥ ಏನು ಸೊಕ್ಕು ಅಹಂಕಾರ ನಿನ್ನಲ್ಲಿದೆ ಭವ್ಯ ಗೌಡರವರೇ. ಇದೆಲ್ಲ ಬೇಡ, ಕೂಲ್ ಆಗ್ರಿ. ಈ ಹನುಮಂತವ್ರ ಮೇಲೆ ನೀನು ಕೈ ಮಾಡಿದ್ದು ಭಾಳಷ್ಟು ಸರಿಯಲ್ಲ. ನಿನ್ನ ಕಠಿಣ ವ್ಯಕ್ತಿತ್ವವನ್ನು ತೋರಿಸುತ್ತೆ. ನೀನು ಈ ರೀತಿಯಾಗಿ ನೀನು ಬಿಗ್ ಬಾಸನ್ನು ಗೆಲ್ಲಕ್ಕಾಗಲ್ಲ ಅನ್ನೋದನ್ನು ತಿಳ್ಕೊಂಬೊದಲು. ವಾರದ ಕಥೆಯಲ್ಲಿ ಕಿಚ್ಚ ಸುದೀಪ್ರವ್ರು ನೀನು ಒಂದು ಆನ್ಸರ್ ಮಾಡೋಕ್ಕೆ ಬರಲ್ಲ. ಆನ್ಸರ್ ಬರ್ದಿದ್ದಾಗ ಅಳ್ತೀಯ, ಅಳುವಿನಲ್ಲೇ ಹಿಡಿದಾಕೊಂಡ್ಬಿಡ್ತೀಯ, ಅವ್ರನ್ನ ಸುಮ್ಮನೆ ಹಾಕ್ಸ್ಬಿಡ್ತೀಯ. ಅವ್ರು ಅಳಬೇಡ ಕೂಲ್ ಅಂತೇಳಿ ಹೇಳಿ ನಿನ್ನ ಜೊತೆ ಮಾತಾಡೋದನ್ನು ಬಿಟ್ಬಿಡ್ತಾರೆ. ನೀನು ಹಿಂಗಾದರೆ ನೀನು ಫೈನಲಲ್ಲಿ ಹೋಗಲ್ಲಮ್ಮ, ಗೆಲ್ಲಲ್ಲ ನೀನು. ಹಿಂಗೆಲ್ಲ ಬಿಟ್ಬಿಡು, ನಾಟಕ ಬಿಟ್ಬಿಡು. ಎಲ್ಲರ ಮೇಲೆ ಏನು ಮಾಡ್ತಿಯಲ್ಲ, ನೀನು ಗತ್ತು ಗೌಲತ್ತು ಬಿಟ್ಬಿಡು. ಬಿಗ್ ಬಾಸ್ನಲ್ಲಿ ಯಾವ ರೀತಿ ಆಡಬೇಕು ಅದನ್ನು ಆಡು. ನೀನು ಹಕ್ಕಿಗೂಡು ಕಟ್ಬೇಡ ಒಳಗಡೆ ತ್ರಿವಿಕ್ರಮ್ ಜೊತೆನೇ ಇದ್ಬಿಟ್ಟು. ಅವ್ನ ಸವಾಸ ಬಿಡು, ನಿನ್ನ ಆಡು. ಅವ್ನ ಸವಾಸ ಬಿದ್ದೇ ನೀನು ಹಿಂಗೆ ಆಗ್ಬಿಟ್ಟಿದೆಯಾ. ತ್ರಿವಿಕ್ರಮ್ ಇದ್ದರೆ ಎಲ್ಲ ನಂದೇ ನಡೆಯುತ್ತೆ, ನಂದೇ ಎಲ್ಲ ನಾನೇ ಅನ್ನೋ ಥರ ನೀನು ಬಿಹೇವಿಯರ್ ಮಾಡ್ತೀಯ. ತ್ರಿವಿಕ್ರಮ್ ಇದ್ದರೆ ಆಯ್ತಾ ನಿನಗೆ, ಯಾರು ಬೇಡವಾ? ಎಲ್ಲರ ಜೊತೆ ಹೊಂದ್ಕೊಂಡು ಆಡೋದನ್ನು ಕಲಿಯವ್ವ ತಾಯಿ. ಇಲ್ಲಾಂದ್ರೆ ನೀನು ಆಯ್ತು ಬಿಡು, ನೀನು ಮನೆಗೆ ಹೋಗ್ತೀಯ ಆದಷ್ಟು ಬೇಗ. ನೀನು 4ನೇ ಸ್ಪರ್ಧಿ ಅಲ್ಲ, ಈ ವಾರನೇ ಹೋಗೋದಿತ್ತು, ಹೆಂಗೋ ಉಳ್ಕೊಂಡಿದ್ಯಮ್ಮ ತಾಯಿ.
ಅದನ್ನು ತಿಳ್ಕೊಂಡು ಆಟ ಆಡಿ. ಇನ್ನೊಮ್ಮೆ ಆ ಥರ ರೂಢಾಗಿ ಬಿಹೇವಿಯರ್ ಮಾಡಿದ್ರೆ ನಿನ್ನ ಗ್ರಹಚಾರ ನೆಟ್ಟಾಗಿರಲ್ಲ ಅಂತ ತಿಳ್ಕೊ. ಈ ಉತ್ತರ ಕರ್ನಾಟಕದ ಜನ ಸುಮ್ಮನಿರಲ್ಲ. ಕಿಚ್ಚ ಸುದೀಪ್ ಅವರು ಯಾವ ರೀತಿ ಟಾಂಗ್ ಕೊಟ್ಟಿದ್ರು, ಅವರು ಗಾಂಚಾಲಿ ಬೇಡ ಅನ್ನುವಂಥ ಪದ ಬಳಸಿದ್ದಕ್ಕೆ ನಿನ್ನೂ ಅದೇ ರೀತಿ ಟಾಂಗ್ ಕೊಟ್ಟು ನಿನ್ನ ವ್ಯಕ್ತಿತ್ವಕ್ಕೆ ನಿನ್ನ ಮಸಿ ಬಳಿಬೇಕಾಗತ್ತೆ. ನೀನು ಆಗಲೇ ನಿನ್ನ ವ್ಯಕ್ತಿತ್ವಕ್ಕೆ ನೀನೇ ಮಸಿ ಬಳ್ಕೊಂಡಿದ್ಯಾ ಭವ್ಯಗೌಡ. ತ್ರಿವಿಕ್ರಮ್ ಒಬ್ಬನಿದ್ರೆ ಆಯ್ತಾ, ನೀನು ಫೈನಲ್ ಗೆಲ್ಕೊಂಡ್ಬಿಡ್ತೀಯಾ? ಇಬ್ಬರು ಸೇರಿ ಫಸ್ಟು ಸೆಕೆಂಡ್ ಟಾಪ್ ಟು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಆಡ್ತಾ ಇದ್ದೀರಾ? ಇದೆಲ್ಲ ಬೇಡಮ್ಮ. ನೀನು ಈ ತ್ರಿವಿಕ್ರಮ್ ಜೊತೆ ಸವಾಸ ಕಚ್ಚಿದೆ. ಕಿಚ್ಚ ಸುದೀಪ್ ಸಾಹೇಬರು ಯಾರನ್ನಾದರೂ ಚೇಂಜ್ ಮಾಡ್ತೀರಾ ಪಾರ್ಟ್ನರ್ ಅಂತ ಹೇಳಿದಾಗ ಕೊಟ್ಟಿದ್ದು ಒಂದು ಗಿಫ್ಟು, ಅದನ್ನು ಮಿಸ್ಯೂಸ್ ಮಾಡ್ಕೋತಿದ್ಯಾ. ಮೋಹದ ಬಲಿಯಲ್ಲಿ ತ್ರಿವಿಕ್ರಮ್ನ ಹಾಕ್ಕೊಂಡಿದ್ಯಾ. ನೀನೇನಾದರೂ ಫೈನಲ್ಗೆ ಹೋದರೆ ತ್ರಿವಿಕ್ರಮ್ನೂ ತುಳಿದು ನೀನು ಫೈನಲ್ಗೆ ಹೋಗಿ ಗೆಲ್ತೀಯ ಅನ್ನುವಂಥ ಪ್ಲ್ಯಾನ್ನೊಂದಿಗೆ ನೀನು ಹೋಗ್ತಾ ಇದೆಯಾ. ಇದೆಲ್ಲ ನೀನು ನಡೆಯಲ್ಲಮ್ಮ. ಅದಕ್ಕೋಸ್ಕರ ಹನುಮಂತ ಎದುರಾಗ್ತಾನೆ ಅಂತೇಳಿ ಅವನ ಮೇಲೆ ಮಾನಸಿಕವಾಗಿ ನೀನು ಕುಗ್ಸೋಕೆ ನೋಡ್ತಾ ಇದೆಯಾ. ಇದೆಲ್ಲ ನಡೆಯಲ್ಲಮ್ಮ. ಅವನು ಹೆದರಲ್ಲ. ಒಂದು ಕುರಿಕಾಯ ಹುಡುಗ ಎಷ್ಟೋ ನಿನ್ನಂಥ ಕುರಿಗಳನ್ನು ಪಳಗಿಸ್ಬಿಟ್ಟಿದ್ದಾನೆ ಕುರಿಯಲ್ಲಿ. ನೀನು ತಿಳ್ಕೊ, ನೀನು ಒಂದು ಕುರಿ ಆಗಬೇಡ ಅವನ ಹತ್ರ. ನಿನಗೆ ಮರ್ಯಾದೆ ಕೊಡ್ತಾನೆ, ಇಟ್ಕೋ ಅದನ್ನು. ಯಾರನ್ನೂ ಅವ್ನು ಕೆಟ್ಟ ದೃಷ್ಟಿಯಿಂದ ನೋಡಿಲ್ಲ ಬಿಗ್ ಬಾಸ್ ಮನೆಯಲ್ಲಿ. ನೀನು ಕೆಟ್ಟೊಳಗೆ ಕಾಣ್ತಾ ಇದೆಯಾ. ನಿನ್ನನ್ನು ಕೆಟ್ಟ ದೃಷ್ಟಿಯಿಂದ ನೋಡಿದ್ರೆ ನಿನ್ನ ಆಟದಲ್ಲಿ ಗೆಲ್ಲೋಕೆ ಬಿಡಲ್ಲ. ನಿನ್ನ ಪ್ರತಿಯೊಂದರಲ್ಲಿ ಅಡ್ಡ ಹಾಕಿದವನಂದರೆ ನೀನು ಆಟ ಮುಂದೆ ಆಡಲ್ಲ. ನೀನೊಬ್ಬ ಹೆಣ್ಮಗಳಾಗಿ ಗಂಡ್ಮಗಳ ಮೇಲೆ ಕೈ ಮಾಡ್ತೀಯಲ್ಲ, ಶಿಕ್ಷಕರ ಮೇಲೆ ಕೈ ಮಾಡೋದು, ಎಗರಾಡೋದು, ದೈಹಿಕ ಬಲ ಬಳಸೋದು ಮಾಡ್ತೀಯಲ್ಲ. ಬೇಡಮ್ಮ. ಈ ಗಂಡು ಬೀರಿ ಆಟ ಬಿಟ್ಟು ಒಂದು ಹೆಣ್ಣಿಗೆ ಸ್ಥಾನಮಾನ ಇದೆ ಅದ್ರ ಪ್ರಕಾರ ಆಡು, ಸ್ಮೂತಾಗಿ ಆಡು. ಇಲ್ಲಾಂದರೆ ಆಯ್ತಲ್ಲ, ನಿನ್ನ ಅಭಿಮಾನಿಗಳೇ ನಿನ್ನನ್ನು ಸೋಲಿಸ್ಬಿಡ್ತಾರೆ ಓಟ್ ಹಾಕಿ. ಇದು ಅಂತ ತಿಳ್ಕೊ, ಹುಷಾರಿರಲಿ, ಎಚ್ಚರ ಇರು. ಇದಾಗಿತ್ತು ವೀಕ್ಷಕರೇ ನಾನು ಭವ್ಯ ಗೌಡರವರಿಗೆ ಕೊಡುವಂಥ ಜನರ ಮನದಾಳದ ಮಾತು. ಇದು ಉತ್ತರ ಕರ್ನಾಟಕದ ಹನುಮಂತನ ಅಭಿಮಾನಿಗಳ ಆಶಯ ಕೂಡ ಇದೆ. ಕರ್ನಾಟಕದ ಹನುಮಂತನ ಅಭಿಮಾನಿಗಳ ಆಶಯ ಕೂಡ ಇದೆ. ಭಾಳ ನೋವಾಗಿದೆ ಹನುಮಂತನ ಅಭಿಮಾನಿಗಳಿಗೆ. ಇದೆಲ್ಲ ತಿದ್ಕೋ ಭವ್ಯ. ಇಲ್ಲಾಂದರೆ ನೀನು ಓಟ್ನಿಂದನೇ ಸೋಲಿಸಿ ನಿನ್ನ ಮನೆ ದಾರಿ ಹಿಡಿಸ್ತೀವಂತ ನೀನು ನೆನ್ಪಿಟ್ಕೊಂಡು ನೀನು ಆಡೋದು. ಇದಾಗಿತ್ತು ವೀಕ್ಷಕರೇ ನನ್ನ ಇವತ್ತಿನ ಟಾಪಿಕ್. ದಯವಿಟ್ಟು ನಿಮಗೆ ಹೇಗೆ ಅನಿಸ್ತಿದೆ? ಭವ್ಯ ಗೌಡ ಹನುಮಂತನಿಗೆ ಹೊಡೆದಿದ್ದು ಸರಿನಾ ತಪ್ಪ, ಎಷ್ಟು ಸರಿ ಎಷ್ಟು ತಪ್ಪು ಅನ್ನೋದ್ರ ಬಗ್ಗೆ ದಯವಿಟ್ಟು ಎಲ್ಲರೂ ಕಾಮೆಂಟ್ನಲ್ಲಿ ತಿಳಿಸಿ. ಅದರ ಬಗ್ಗೆ ಒಂದು ಪರಿಹಾರ ಹುಡ್ಕೋಣ ಅಂತ ಹೇಳ್ತಾ ಎಲ್ಲರೂ ನನ್ನ ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು ವೀಕ್ಷಕರೇ.